ಇವತ್ತು ನನ್ನ ಗಂಡನ ಕೈಯಿಂದ ಮನೆ ಕೆಲಸ ಮತ್ತು ಅಡುಗೆ ಕೆಲಸ ಎರಡನ್ನೂ ಮಾಡಿಸ್ತಾ ಇದ್ದೀನಿ. ಯಾಕೆ ಏನು ಅಂತ ಫುಲ್ ವೀಡಿಯೋ ನೋಡಿ ನಿಮಗೂ ಗೊತ್ತಾಗುತ್ತೆ. ಬೆಳಗ್ಗೆ ಎದ್ದು ಸ್ನಾನ ಮಾಡಿ ಇಬ್ಬರು ಹುಡುಗಿರು ಬಂದಿದ್ದರು, ಅವ್ರಿಗೆ ಸ್ಯಾರಿ ಉಡಿಸ್ದೆ. ಅವ್ರ ಸ್ಕೂಲಲ್ಲಿ ವೆಲ್ಕಮ್ ಪಾರ್ಟಿ ಇತ್ತಂತ, ಹಾಗಾಗಿ ಸ್ಯಾರಿ ಉಡಿಸ್ದೆ. ನೋಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಅದಾದಮೇಲೆ ನಮ್ಮ ಮನೆಯವರು ಅಂದರೆ ನನ್ನ ಗಂಡ ಪೂಜೆ ಮಾಡೋಕ್ಕೆ ಸ್ನಾನ ಮಾಡ್ಕೊಂಡು ಬಂದರು. ನೋಡಿ ಪೂಜೆ ಮಾಡ್ತಿದ್ದಾರೆ. ಮತ್ತು ಅನ್ನ ಸಾಂಬಾರು ಅಡುಗೆನೂ ಮಾಡೋಕ್ಕೆ ಹೇಳಿದ್ದೆ, ಸಾಂಬಾರು ಮಾಡ್ತಾಯಿದ್ದಾರೆ. ಯಾಕೆ ನನ್ನ ಗಂಡನಿಗೆ ಅಡುಗೆ ಮಾಡೋಕ್ಕೆ ಹಚ್ಚಿದ್ದೀನಿ ಮತ್ತು ಮನೆ ಕೆಲಸ ಅಂತ ಅಂದರೆ, ಮಾಮೂಲಿಯಾಗಿ ಎಲ್ರಿಗೂ ಗೊತ್ತಿರುತ್ತೆ, ತಿಂಗಳಿಗೊಂದು ಸರಿ ಮಹಿಳೆಯರಿಗಿರೋ ಪ್ರಾಬ್ಲಮ್ಮು. ಹಾಗಾಗಿ ನಮ್ಮ ಮನೇಲಿ ಪೀರಿಯಡ್ಸ್ ಆದಾಗ ಮನೆಯಲ್ಲಿ ಕೆಲಸ ಮಾಡೋದು ಆ ಥರ ಅಂಟು ಮುಂಟು ಅಂತ ಅಂತಾರೆ. ನಮ್ಮ ಮನೆ ದೇವ್ರಿಗೆ ನಡೆಯಲ್ಲ, ಹಾಗಾಗಿ ನಾವೇನು ಮುಡ್ಸ್ಕೋಬಾರ್ದು, ದೂರನೇ ಇರ್ತಾರೆ. ದೇವ್ರ ಪೂಜೆ, ಅಡುಗೆ ಮನೆ ಮಿಕ್ಕಿದ್ದು ಯಾವುದು ರೂಮ್ ಹೋಗಬಾರ್ದು, ಬರೀ ಹಾಲಲ್ಲಿ ಬಟ್ಟೆ ಏನನ್ನು ಮುಡಿಸ್ಕೊಳ್ಳೋದೆ ಇರಬೇಕು. ಇದು ನಮ್ಮ ಮನೆ ಸಂಪ್ರದಾಯ. ಆಲ್ಮೋಸ್ಟ್ ಆಲ್ ನಮ್ಮ ಊರಾಗ ಎಲ್ಲರೂ ಹೀಗೆ ಇರ್ತಾರೆ, ಹಾಗಾಗಿ ನಮ್ಮ ಮನೇಲೂ ಹೀಗೆ ಇದ್ದೀವಿ. ಬೆಳಗ್ಗೆ ಎದ್ದು ಅವರು ದೇವ್ರ ಮನೆ ಮತ್ತು ಕಿಚನ್ನು ಮಿಕ್ಕಿದ ರೂಮೆಲ್ಲ ಗೂಡಿಸಿದ್ರು ಮತ್ತು ನೀರು ಹಚ್ಚಿದ್ರು. ನಮಗೂ ಸ್ನಾನ ಮಾಡೋಕ್ಕೆ ಎಲ್ಲಕ್ಕ ನೀರು ಕೊಟ್ಟರು, ಮಕ್ಕಳಿಗೆ ಸ್ನಾನ ಮಾಡಿಸಿದ್ರು. ಮಕ್ಕಳಿಗೆ ಬಟ್ಟೆ ಹಾಕಿ ಅವರು ಪೂಜೆ ಮಾಡಿ ಅಡುಗೆ ಮಾಡಿ ಮತ್ತು ಏನು ಬೇಕು ಅಂತ ಕೇಳ್ತಾಯಿದ್ರು. ಚಹಾ ಕುಡಿತೀಯ ಅಂತಂದರೆ ಸರಿ ಚಹಾ ಕುಡಿತೀನಿ ಅಂತಂದ, ಹಾಗಾಗಿ ಅವರು ಚಹಾ ಮಾಡಿ ಕೊಡ್ತಾ ಇದ್ದಾರೆ. ಸ್ವಲ್ಪ ಸ್ವಲ್ಪ ಕೋಪದಿಂದ ಇದ್ದಾರೆ, ಯಾಕೆಂದರೆ ಅಡುಗೆ ಮಾಡೋಕ್ಕೆ ಅಷ್ಟೊಂದು ಇದು ಆಗ್ತಾಯಿಲ್ಲ, ಕಷ್ಟ ಆಗ್ತಿದೆ, ಹಾಗಾಗಿ ಕೋಪದಲ್ಲಿದ್ದಾರೆ. ನೋಡಿ ನಾ ಚಹಾ ಕೇಳಿದೆ, ಚಹಾ ತಂದು ಕೊಟ್ಟರು. ಇವಾಗ ನನ್ನ ಮಗನಿಗೆ ಚಹಾ ಬೇಡ ಅಂತ ಊಟ ಮಾಡ್ತೀನಿ ಪಪ್ಪ ಅಂತ ಹೇಳಿದ್ರು, ಹಾಗಾಗಿ ಸರಿ ಅಂತ ಅವನಿಗೂ ಊಟ ನೀಡ್ಕೊಂಡು ತರ್ತಾ ಇದ್ದಾರೆ. ನೋಡಿ ಅವನು ಊಟ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ದ. ಚಿಕ್ಕವನಿಗೆ ಊಟ ಮಾಡು ಅಂದರೆ ನಂಗೆ ಸ್ಪೂನ್ ಬೇಕು ಅಂತ ಅಂದ. ಸ್ಪೂನ್ ತಂದ್ಕೊಂಡ್ರು, ಊಟ ಮಾಡಲಿಲ್ಲ. ನಾನು ಟೀ ಕುಡ್ದು ಹೊರಗಡೆ ಬಂದೆ. ಹೊರಗಡೆ ಬರೋ ಅಷ್ಟರಲ್ಲಿ ಹುಡುಗಿಯರು, ಅಕ್ಕ ಇವತ್ತು ಸಂಡೇ ಅದ, ನಂಗೆ ಸ್ವಲ್ಪ ಹೇರ್ ಕಟ್ ಮಾಡು ಅಂತ ಅಂದರು. ಸರಿ ಅಂತ ನಾನು ಕಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ತುಂಬ ಕೂದಲು ದಪ್ಪ ಇದ್ವು, ನೀವು ವಿಡಿಯೋದಲ್ಲಿ ನೋಡ್ತಿರ್ಬೋದು. ದಪ್ಪ ಕೂದಲು, ನಂಗೆ ಅಷ್ಟೊಂದು ಕಂಫರ್ಟಬಲ್ ಆಗ್ತಾ ಇರಲಿಲ್ಲ. ಆದರೂ ಕೇಳಿದ್ದಾರೆ ಅಂತ ಸರಿ ಅಂತ ನಾನು ಕಟ್ ಮಾಡ್ತಾಯಿದ್ದೀನಿ. ಚಿಕ್ಕದಿತ್ತು, ಹಾಗಾಗಿ ಬರ್ತಾ ಇಲ್ಲ, ದೊಡ್ಡದು ತೊಗೊಂಡು ಬಾ ಅಂದ್ರೆ ಅವರು ಸರಿ ಅಂತ ದೊಡ್ಡದು ತೊಗೊಂಡು ಬಂದರು. ನೋಡಿ ಈ ಥರ ಕಟ್ ಮಾಡಿದೆ. ಹೇಗೆ ಕಟ್ ಮಾಡಿದ್ದೀನಿ ಅಂತ ಕಮೆಂಟ್ ಮಾಡಿ ತಿಳಿಸಿ. ನೋಡಿ ಕೂದಲು ಎಷ್ಟು ದಪ್ಪ ಇದೆ. ಈ ಥರ ಕಟ್ ಮಾಡಿದ್ದೀನಿ. ಸ್ಟ್ರೇಟ್ ಕಟ್ ಮಾಡಿದ್ದೀನಿ. ಸ್ಟ್ರೇಟ್ ಹೇಳಿದ್ರು, ಸ್ಟ್ರೇಟ್ ಕಟ್ ಮಾಡಿಬಿಟ್ಟೆ. ಮತ್ತು ಅವಳದಾದ್ಮೇಲೆ ಮತ್ತೆ ಇನ್ನೂ ಇಬ್ಬರದ್ದು ಮಾಡಿದೆ. ಒಟ್ಟಿನಲ್ಲಿ ಇವತ್ತು 4 ಜನದ್ದು ಹೇರ್ ಕಟ್ ಮಾಡಿದೆ. ನಿಮಗೆ ವಿಡಿಯೋದಲ್ಲಿ ಮಾತ್ರ ಇಬ್ಬರದ್ದು ಅಷ್ಟೇ ತೋರಿಸ್ದೆ, ಏಕೆಂದರೆ ಎಲ್ರದ್ದು ಮಾಡ್ತಾಯಿದ್ರೆ ಲಾಂಗ್ ವಿಡಿಯೋ ಆಗುತ್ತೆ, ಜಾಸ್ತಿ ಲಾಂಗ್ ಆಗುತ್ತೆ, ನೋಡೋರಿಗೂ ಇಷ್ಟ ಆಗಲ್ಲ. ಹಾಗಾಗಿ ನಾನು ಸ್ವಲ್ಪನೇ ಇಬ್ಬರದ್ದಷ್ಟೇ ಮಾಡಿ ಮುಗಿಸ್ದೆ. ಅಷ್ಟೊತ್ತರಲ್ಲಿ ಮಕ್ಕಳು ಆಟ ಆಡ್ಕೊಂಡಿದ್ರು. ಹಾಗೆ ಸಾಯಂಕಾಲ ಆಯಿತು. ಮತ್ತು ಸಾಯಂಕಾಲಕ್ಕೆ ಏನು ಅಡುಗೆ ಬೇಕು ಅಂತ ಕೇಳಿದರು. ನಾನು ಸುಸ್ಲಾ ಮಾಡಿರಿ ಅಂತ ಹೇಳಿದೆ. ಮತ್ತು ಸಾಯಂಕಾಲಕ್ಕೆ ಮಕ್ಕಳಿಗೆ ಬಿಸಿ ಬಿಸಿದು ಬೇಕಲ್ಲ, ಹಾಗಾಗಿ ಅದೇ ಸುಸ್ಲಾ ಮಾಡಿರಿ ಅಂತ ಅಂದೆ. ಅವರು ಸರಿ ಅಂತ ಸುಸ್ಲಾ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ನೋಡ್ರಿ
ನೋಡಿ ಅವರು ಸ್ಟಾರ್ಟ್ ಮಾಡಿದ್ರು. ಅವ್ರು ಬೇಗ ಬೇಗ ಮಾಡಿ ಒಂದು ಸ್ವಲ್ಪ ಹೊರಗಡೆ ಕೆಲಸ ಇತ್ತು, ಬೇರೆ ಊರಿಗೆ ಹೋಗೋದು, ಹಾಗಾಗಿ ಸರಿ ಅಂತ ಒಂದು ಬೇಗ ಬೇಗ ಅವರು ಮುಗಿಸ್ತಾಯಿದ್ರು. ನಮಗೆ ನೀರು ಮತ್ತು ಏನೇನು ಬೇಕು ಬಟ್ಟೆ ಎಲ್ಲ ತೆಗೆದಿಟ್ವಿ. ಮಕ್ಕಳಿಗೆ ಸಾಯಂಕಾಲ ಸ್ನಾನ ಮಾಡಿಸಿದ್ರು. ಗಲೀಜಾಗಿತ್ತು ಭಾಳ, ಚಿಕ್ಕ ಮಗನದ್ದು ಬಟ್ಟೆ ಭಾಳ ಗಲೀಜಾಗಿತ್ತು. ಹಾಗಾಗಿ ಅವನಿಗೂ ಸ್ನಾನ ಮಾಡಿಸಿ ಮತ್ತು ನಾಷ್ಟ ಮಾಡ್ತಿದ್ದಾರೆ. ನಾಷ್ಟನೂ ಮಾಡಿದ್ರು. ನೋಡಿ ನಾವು ತಿಂತಾಯಿದ್ದೀವಿ. ನನಗೆ ಈರುಳ್ಳಿ ಬೇಕಾಗಿತ್ತು, ಈರುಳ್ಳಿ ಕೊಡಲಿಲ್ಲ ಅಂತ ಸ್ವಲ್ಪ ಕೋಪ ಇತ್ತು, ಕೊಟ್ಟರು. ಅದಾದಮೇಲೆ ಅವರು ಆಳಂದಕ್ಕೆ ಹೋಗಿ ಬಂದರು. ಸಾಯಂಕಾಲ 9 ಗಂಟೆ ಆಯಿತು. ನೋಡಿ ನನ್ನ ಮಗನು ಮತ್ತು ನಮ್ಮ ಮನೆಯವರು ಇಬ್ಬರು ಹೋಗಿದ್ದರು, ಬಂದರು. ನೋಡಿ ನನ್ನ ಮಗನು ಅಮ್ಮ ನಾ ಊರಿಗೆ ಹೋಗಿ ಬಂದ ಅಂತ ಹೇಳ್ತಿದ್ದಾನೆ. ಅದಾದಮೇಲೆ ಪಪ್ಪ ಮನೆಗೆ ಹೋದರು, ನಡಿಯಮ್ಮ ಮನೆಗೆ ಹೋಗಮ್ಮ ಅಂತ ಹೇಳ್ತಿದ್ದಾನೆ. ನೋಡಿ ನನ್ನ ಚಾನಲ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ.